ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಶ್ರೀಕೃಷ್ಣ ಮಂದಿರದಲ್ಲಿ ವಿಶ್ವೇಶ್ವರ ತೀರ್ಥರ 6ನೇ ವರ್ಧಂತಿ ಕಾರ್ಯಕ್ರಮ ಜರುಗಿದೆ. ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಕೃಷ್ಣ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಕೃಷ್ಣ ಮಂದಿರದ ಸುತ್ತಮುತ್ತಲಿನ ಅನೇಕ ಸಾರ್ವಜನಿಕರು ಮತ್ತು ಇತರರು ಭಕ್ತರು ಭಾಗವಹಿಸಿ 6ನೇ ವರ್ಧಂತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸ್ವೀಕಾರ ಮಾಡಬಾರ್ದು ಅಂತ ಪೂರ್ಣವಾದ ನಂಬಿಕೆ. ಹಾಗೇ ಕೂತಾದ್ರೆ ನೋಡಿ ವಿಚಾರ ಮಾಡಿದ್ರೆ ಎಲೆ ಗುಂಡಾಗಿರ್ತಕ್ಕಂಥ ದೊಡ್ಡದಾದ ಎಲೆ, ಬಳ್ಳಿಸಿದ ಎಲೆ ಎಲ್ಲ ಬಡಿಸಿಟ್ಟು ತಿಳಿಯೋದು ಬರಲೇ ಇಲ್ಲ. ಕ್ರಮೇಣ ಶುರುವಾಗ್ತದೆ. 4 ತಾಸು 6 ತಾಸು ಒಂದು ಕಡೆ ಹಿಂಗೆ ಬಡಿಸಿಟ್ಟು ಏನಾಗ್ತಾವ, ಇರಿಗಿ ಮೇಲೆ ಶುರುವಾಗ್ತದೆ. ಸಣ್ಣಾಗಿ ಕೆಂಪು ಹೊಸ ಪಾಯಸ ಇಡ್ಲಿ ಪಾಯಸ ಬಡಿಸಿರ್ತಾರೆ. ಪಾಯಸ ಇಡ್ಲಿ ಶುರು ಮಾಡಿ ಇರು ಬರಲಿ ಇವೆಲ್ಲ ಕೂತ್ಕೊಂಡು ಉಪ್ಪು ಉದ್ದ ಸರಸರ ಹಂಗೆ ಮಾಡ್ತಾ ಎಲ್ಲ ಸರಸರ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಮಂದಿರನ ಟ್ರಸ್ಟ್ನ ಅನೇಕರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಹರೇ ಪರಮಾತ್ಮನೇ ಪ್ರಣದಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇವತ್ತಿನ ದಿವಸ ಭಾರತಾದ್ಯಂತ ಎಲ್ಲ ಕಡೆ ವಿಶ್ವೇಶ್ವರ ಶ್ರೀಪಾದಗಳವರ 6ನೇ ವರ್ಧಂತಿ 6ನೇ ಆರಾಧನಾ ಮಹೋತ್ಸವ ಅತ್ಯಂತ ವೈಭವೋಪೇತವಾಗಿ ನಡೀತಾ ಇದೆ. ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಗಳವರು ತಮ್ಮ ಗುರುಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಧ್ಯಾನ ಕಾರ್ಯದಿಂದಾಗಿ ಶ್ರೀಮನ್ಯಾಯ ಸುಧಾ ಮಂಗಲ ಮೊದಲಾಗಿರ್ತಕ್ಕಂತಹ ಕಾರ್ಯಕ್ರಮಗಳಿಂದಾಗಿ ಗುರುಗಳನ್ನು ಪ್ರೀತಿಗೊಳಿಸ್ತಾ ಇದ್ದಾರೆ. ಅಂತಹ ಜಗತ್ತಿನಲ್ಲಿ ಅತ್ಯಂತ ಜ್ಞಾನಪ್ರಿಯರು, ಶಿಷ್ಯ ವತ್ಸಲರು, ವಿಶೇಷವಾಗಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ನಿಷ್ಣಾತರಾಗಿರ್ತಕ್ಕಂಥ ಮಹಾನುಭಾವರು ವಿಶ್ವೇಶ್ವರ ಶ್ರೀಪಾದಗಳವರು. ಅವರ 6ನೇ ಮಹಾಸಮಾರಾಧನೆ ಇವತ್ತು. ಅವರ ಕರ್ತೃತ್ವ ಶಕ್ತಿ ಇಡೀ ಜಗತ್ತಿನಲ್ಲಿ ಹೆಚ್ಚು ಕಡಿಮೆ ಎಲ್ಲರಿಗೂ ಭಾರತಾದ್ಯಂತ ಎಲ್ಲರಿಗೂ ಗೊತ್ತು. ಕೇವಲ ಕರ್ನಾಟಕ ಮಾತ್ರವಲ್ಲ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಯಾವುದೇ ರಾಜ್ಯದಲ್ಲಿ ಹೋಗ್ರಿ, ಎಲ್ಲಿ ಹೋದಲ್ಲಿ ಕೂಡ ವಿಶ್ವೇಶ್ವರ ಶ್ರೀಪಾದಗಳನ್ನು ಅತ್ಯಂತ ಎಲ್ಲರೂ ಮನಸಾರೆ ಕೊಂಡಾಡ್ತಾರೆ. ಎಂತೆಂಥ ಪ್ರಸಂಗದಲ್ಲಿ ಬಂದಾಗ, ಮಹಾಪುರ ಬಂದಾಗ ಅಂತಿಂಥ ಊರಲ್ಲಿ ಎಲ್ಲ ಜನ ನಿರ್ಗತಿಕರಾಗಿರ್ತಕ್ಕಂಥ ಪ್ರಸಂಗದಲ್ಲಿ ಅಲ್ಲೆಲ್ಲಿ ಹೋಗಿ ಮನೆಗಳನ್ನು ಕಟ್ಟಿಸಿಕೊಟ್ಟವರು, ಅನ್ನವನ್ನು ಕೊಟ್ಟವರು, ಗಂಜಿ ಕೇಂದ್ರವನ್ನು ಮಾಡಿದವರು, ಹೀಗೆ ಒಂದಲ್ಲ ಎರಡಲ್ಲ ಹಿಂದಿನ ತಮ್ಮ 50 ವರ್ಷದ ಪೂರ್ಣವಾಗಿರ್ತಕ್ಕಂಥ ಅವಧಿಯಲ್ಲಿ ಅನೇಕರಿಗೆ ಎಲ್ಲ ವಿಧವಾಗಿರ್ತಕ್ಕಂಥವ್ರು. ಅವರ ಸ್ವಭಾವ ಹೆಂಗಿತ್ತು ಅಂದರೆ, ನಾನಾ ಜನಸ ಶುಶ್ರೂಷಾ ಕರ್ತವ್ಯ ಕರವನ್ಮೆದೇಹೆ. ದೇವರಿಗೆ ನಾನೇನು ಕೊಡಬೇಕು ಅಂತಂದರೆ ನಾನಾ ವಿಧವಾಗಿರ್ತಕ್ಕಂಥ ಎಲ್ಲ ಜನರ ಸೇವೆ ಮಾಡೋದು, ಎಲ್ಲ ಜನರ ಸೇವೆ ಮಾಡೋದು, ಎಲ್ಲರೂ ಪ್ರೀತರಾಗಿರಬೇಕು, ಎಲ್ಲರೂ ಸುಖವಾಗಿರಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತ. ಇದನ್ನು ನೋಡಿ ಇದೇ ದೇವರ ಪೂಜೆ ಅಂತ, ಪರಮಾತ್ಮ ಪೂಜೆ ಅಂತ ಕಾಣತಕ್ಕಂಥ ಮಹಾನುಭಾವರು. ಅವರನ್ನು ನೋಡಿ ನಿಮಗೆಲ್ಲ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಭಾರತ ಸರ್ಕಾರ ಅವರಿಗೆ ಪದ್ಮವಿಭೂಷಣ ಎಂಬತಕ್ಕಂಥ ಪ್ರಶಸ್ತಿಯನ್ನು ಕೊಡ್ತು. ಮರಣೋತ್ತರವಾಗಿರ್ತಕ್ಕಂಥ ಪ್ರಶಸ್ತಿ ಆಯಿತು. ಆದರೆ ವಾಸ್ತವಿಕವಾಗಿ ಅವರ ಕಾರ್ಯ ನೋಡಿದಾಗ ಎಂದೋ ಆಗಬೇಕಾಗಿರ್ತಕ್ಕಂಥ ಕಾರ್ಯ ಅದು. ಈ ಕಾರ್ಯ ಎಲ್ಲಕ್ಕಿಂತ ಹೆಚ್ಚು ಇಡೀ ಸಮಗ್ರವಾಗಿರ್ತಕ್ಕಂಥ ಭಾರತ ಭಾಷೆಗಳಾದ ಎಲ್ಲರೂ ತಿಳಿದಂತೆ ರಾಮ ಮಂದಿರಕ್ಕಾಗಿ ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಹೋರಾಟದ ಯತಿ ಶೇಖರರು ಅಂತಂದರೆ ವಿಶ್ವೇಶ್ವರ ಶ್ರೀಪಾದಗಳವರು. ಅಂತಹ ವಿಶ್ವೇಶ್ವರ ಶ್ರೀಪಾದಗಳವರು ಭಾರತಾದ್ಯಂತ ಎಲ್ಲ ಕಡೆ ಎಲ್ಲ ಮಕ್ಕಳು ವಿದ್ಯಾವಂತರಾಗಲಿ, ವಿದ್ಯಾರ್ಥಿಗಳೆಲ್ಲ ವಿಧ ಅನುಕೂಲವಾಗಲಿ ಅಂಥೇಳಿ ಎಲ್ಲ ಕಡೆ ಅಖಿಲ ಭಾರತ ಮಾಧ್ವ ಮಹಾಮಂಡಲ ಅಂತ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಊರಲ್ಲೂ ಇದ್ದಾರೆ, ಎಲ್ಲ ಕಡೆ ಕೂಡ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ ಕಡೆ ಆ ಮಕ್ಕಳು ಯಾವುದೇ ವಿಧವಾಗಿರತಕ್ಕಂತಹ ಅನಾನುಕೂಲವಾಗಲಿದ್ದಂತೆ ಅತ್ಯಂತ ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದಾಗಿ ಶಿಷ್ಯಂದರು ನೋಡ್ಕೊಳ್ತಾರೋ ಇದ್ದೋ ಅಂತ ಅನ್ನೋದನ್ನು ಕೂಡ ತಾವು ಬಂದಾಗೆಲ್ಲ ಕೇಳಿಕೊಂಡು ನೋಡಿಕೊಂಡು ಕಳಕಳಿಯಿಂದ ಮಕ್ಕಳನ್ನು ಮಾತಾಡಿಸೋ ಗುಣ ಅವ್ರದ್ದು. ಅದರಂತೆ ಪ್ರಕೃತ ನಮ್ಮ ಗುಲ್ಬರ್ಗಾ ಮಹಾನಗರದಲ್ಲಿ ಕೂಡ ವಿದ್ಯಾನಗರದಲ್ಲಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅವರಿಂದೇ ಸ್ಥಾಪಿತವಾಗಿರ್ತಕ್ಕಂತಹ ಅಖಿಲ ಭಾರತ ಮಹಾಮಂಡಲದ ವಿದ್ಯಾರ್ಥಿ ನಿಲಯ ಇಲ್ಲಿಯೂ ಕೂಡ ಇದೆ. ಇಲ್ಲಿಯೂ 30 ಜನ ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಅವರಿಗೆ ಏನು ಬೇಕು ಏನು ಬೇಡ ಎಲ್ಲ ನೋಡಿಕೊಂಡು ಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಅಂದಿಂದ ಅವರು ಮಾಡ್ತಾಯಿದ್ರು. ಅದರ ನಂತರದಲ್ಲಿ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಗಳು ಆ ಭಾರವನ್ನು ಜವಾಬ್ದಾರಿ ಹೊತ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಅದನ್ನು ಸ್ವಾಮಿಗಳೇ ಬಂದು ಇಲ್ಲಿವರೆಗೂ ಮಾಡಲಿಕ್ಕೆ ಆಗದೇ ಇದ್ದ ಕಾರಣ ಸ್ಥಳೀಯ ವ್ಯಕ್ತಿಗಳನ್ನು ಅವರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನಾಗಿ ನೇಮಿಸಿರ್ತಾರೆ. ಅದನ್ನು ನಮ್ಮವರೇ ಆಗಿರ್ತಕ್ಕಂತಹ ದೇಸಾಯಿ ಅವರು ಹಾಗೂ ದೇಶಪಾಂಡೆ ಮೊದಲಾಗಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ವ್ಯಕ್ತಿಗಳು ಇದು ಪೂರ್ಣವಾದ ಜವಾಬ್ದಾರಿಯನ್ನು ಹೊತ್ತು
ವಿಶ್ವೇಶ್ವರ ಶ್ರೀಪಾದಗಳವರಿಗೆ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅಂತಹ ಗುರುಗಳು ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡ ದೇವರಿಗೆ ಪ್ರಾರ್ಥನೆ ಮಾಡೋ ಪರಮಾತ್ಮ ಮತ್ತೆ ಮತ್ತೆ ಈ ಗುರುಗಳನ್ನು ನಮಗೆ ಕರುಣಿಸು, ಇಂಥ ಗುರುಗಳನ್ನು ಮತ್ತೆ ಮತ್ತೆ ನಮಗೆ ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶ್ವೇಶ್ವರ ಅನುಗ್ರಹ ಪೂರ್ಣವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಈ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ. ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಒಬ್ಬ ವಿರಾಟ್ ಸ್ವರೂಪದ ವ್ಯಕ್ತಿ. ತಮ್ಮ 7ನೇ ವರ್ಷದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಅಖಂಡ 80 ವರ್ಷಗಳ ಕಾಲ ಯತ್ಯಾಶ್ರಮವನ್ನು ಆಚರಿಸಿ ಭಾರತದ ಉದ್ದಗಲಕ್ಕೂ ಸಂಚರಿಸಿದಂತಹ ವ್ಯಕ್ತಿ. ಎಲ್ಲ ಜನರೊಡನೆ, ಎಲ್ಲ ಜನಾಂಗದೊಡನೆ, ಎಲ್ಲ ಸಮಾಜದರೊಡನೆ ಸಾಮರಸ್ಯದಿಂದ ಬಾಳಿದಂತಹ ವ್ಯಕ್ತಿ. ಇಂತಹ ಒಬ್ಬ ವ್ಯಕ್ತಿಯನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಎಂಬುದೇ ನಮ್ಮ ಭಾಗ್ಯ. ಅವರು 2019ರಲ್ಲಿ ಹೋದಾಗ ತಾವು ಪತ್ರಿಕೆಗಳ ಮೇಲೆ ಕಣ್ಣಾಡಿಸಿದರೆ ಎಷ್ಟೊಂದು ಜನರು ಅವರಿಗಾಗಿ ತಮ್ಮ ಕಂಬನಿಯನ್ನು ಮಿಡಿದಿದ್ದಾರೆ ಅಂತ ಗೊತ್ತಾಗ್ತದೆ. ಯಾವುದೇ ಒಂದು ಸ್ಥಳದಲ್ಲಿ ಗಲಾಟೆಯಾಗಲಿ, ನೆರೆ ಹಾವಳಿಯಾಗಲಿ, ಏನಾದರಾಗಲಿ ಅಲ್ಲಿ ಪೂರ್ಣವಾಗಿ ಧಾವಿಸಿ ಅಲ್ಲಿ ತಮ್ಮ ಕೈಲಾದ ಶಕ್ತಿಯನ್ನು ಮಾಡಿ ಸಮಾಜವನ್ನು ಮಾಡಿಸಿದಂಥ ವ್ಯಕ್ತಿ. ಅಂತಹ ವ್ಯಕ್ತಿ ಭಾರತದಾದ್ಯಂತ ಸಂಚರಿಸಿ ಅನೇಕ ಯಾತ್ರಾ ಕ್ಷೇತ್ರಗಳಲ್ಲಿ ತಮ್ಮ ಮಠಗಳನ್ನು ಸ್ಥಾಪಿಸಿ ಅಲ್ಲಿ ಹೋಗಿ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಎಲ್ಲವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಬೆಂಗಳೂರು ರಾಜಧಾನಿ ನಮ್ಮ ರಾಜ್ಯದ ರಾಜಕೀಯ ಶಕ್ತಿ ಕೇಂದ್ರವಾದರೆ ಅಲ್ಲಿ ಇರ್ತಕ್ಕಂಥ 2 ನಮ್ಮ ಮಹತ್ವ ಸಂಸ್ಥೆಗಳು, ಒಂದು ಪೂರ್ಣಪ್ರಜ್ಞ ವಿದ್ಯಾಪೀಠ, ಒಂದು ಜಯತೀರ್ಥ ವಿದ್ಯಾಪೀಠ, 2 ಆಧ್ಯಾತ್ಮ ಶಕ್ತಿ ಕೇಂದ್ರಗಳು. ಅಂತಹ ಪೂರ್ಣಪ್ರಜ್ಞೆ ವಿದ್ಯಾಪೀಠವನ್ನು 1955ರಲ್ಲಿ ಜಯತೀರ್ಥರ ಪುಣ್ಯ ದಿನದಂದೇ ನಮ್ಮ ವಿಶ್ವೇಶತೀರ್ಥರು ಅವರ ಗುರುಗಳಾದಂಥ ವಿದ್ಯಾಮಾನ್ಯರ ಒಂದು ಮಾರ್ಗದರ್ಶನದಲ್ಲಿ ಸ್ಥಾಪಿಸಿ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಇವತ್ತು ಅಲ್ಲಿ ಉತ್ತೀರ್ಣರಾಗಿ ಅನೇಕ ಭಾರತದಾದ್ಯಂತ ಹರಡಿ ನಮ್ಮ ತತ್ವಜ್ಞಾನವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯನ್ನು ಅವರ ಕಾಲದಲ್ಲಿ ನಾವು ಇದ್ದೆವು. ನಮ್ಮ ಗುಲ್ಬರ್ಗಾಕ್ಕೂ ವಿಶೇಷ ನಂಟು. ಗುಲ್ಬರ್ಗಾದಲ್ಲಿ 2 ಬಾರಿ ಚಾತುರ್ಮಾಸ ವ್ರತವನ್ನು ಅವರು ಕೈಗೊಂಡಿದ್ದಾರೆ. 1953ರಲ್ಲಿ ದೇವರಾವ್ ದೇಶಮುಖ್ ಅವರ ಮನೆಯಲ್ಲಿ, ಮೊನ್ನೆ 2005ರಲ್ಲಿ ಇಲ್ಲಿ ಗುಲ್ಬರ್ಗಾದಲ್ಲಿ ಚಾತುರ್ಮಾಸ ಕೈಗೊಂಡು ಗುಲ್ಬರ್ಗಾಕ್ಕೆ ವಿಶೇಷ ಅನುಗ್ರಹ. ಗುಲ್ಬರ್ಗಾದಲ್ಲಿ ರಾಮ ಮಂದಿರ ಮತ್ತು ಕೃಷ್ಣ ಮಂದಿರ ಎರಡಕ್ಕೂ ಅವರ ಸಂಬಂಧವನ್ನು ಹೊತ್ತಿ ಗುಲ್ಬರ್ಗಾಕ್ಕೆ ಪದೇ ಪದೇ ಬಂದು ಅವರು ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾರೆ. ಈಗಲೂ ಕೂಡ ತಮ್ಮ ಮೂಲ ವೃಂದಾವನ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಬೆಂಗಳೂರಿನಲ್ಲಿ ಪಕ್ಕದಲ್ಲೇ ತಮ್ಮ ಗುರುಗಳಾದಂತಹ ವಿದ್ಯಾಮಾನ್ಯರ ಮೃತ್ತಿಕಾ ವೃಂದವನ್ನು ಮಾಡಿಸಿಕೊಂಡು, ಯಾಕಂದರೆ ಪೂರ್ಣಪ್ರಜ್ಞೆ ವಿದ್ಯಾಪೀಠ ವಿದ್ಯಾಮಾನ್ಯರ ಮತ್ತು ವಿಶ್ವೇಶತೀರ್ಥರ ಕನಸಿನ ಕೂಸು. ಇವತ್ತಿಗೂ ಅಲ್ಲೇ ಕುಳಿತುಕೊಂಡು ಆ ವಿದ್ಯಾಪೀಠದ ಚಟುವಟಿಕೆಗಳನ್ನು ಆಸಕ್ತಿಯಿಂದ ಗಮನಿಸಿ ಅಲ್ಲಿ ಒಂದು ಕಾವಲಿನಂತೆ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಅಂತ. ಅಂತಹ ಗುರುಗಳ ಅನುಗ್ರಹ ಎಲ್ಲರ ಮೇಲೆ ಆಗಲಿ ಅಂತ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿ ನನ್ನ 2 ಮಾತನ್ನು ಮುಗಿಸ್ತೇನೆ.